ಇವತ್ತಿನ ಒಂದು ಸಭೆಗೆ ಬಂದಿರುವಂತ ಜಿಲ್ಲಾ ಅಧ್ಯಕ್ಷಗಳು ಮನವಿ ಮಾಡ್ತಿದ್ದಾರೆ ಯತ್ನಾಳ್ ಟೀಮ್ ಅವರನ್ನು ಉಚ್ಚಾಟನೆ ಮಾಡಬೇಕು ಅದು ಯಾರನ್ನು ಪದಾಧಿಕಾರಿ ನೋಡಿದ್ರೆ ಕೆಜಿಪಿ ಅವ್ರು ಎಂದ ಹೇಳಕ್ಕೆ ಸಾಧ್ಯ ಬಿಜೆಪಿ ಪರವಾಗಿ ಕೆಜಿಪಿ ಅವ್ರು ಯಾರ್ಯಾರು ಎಲೆಕ್ಷನ್ ಇತ್ತರು ಕೆಜಿಪಿ ನಿಂತಾಗ ಜಗದೀಶ್ ಶೆಟ್ಟರ್ ಚೀಫ್ ಆದಾಗ ಯಾರು ಮೆಂಬರ್ದು ಯಾವ ಅಧ್ಯಕ್ಷರು ತೆಗೆದು ನೋಡಿ ಯಾಕೆ ನಮಗೆ ಕಂಪ್ಲೀಟ್ ಮಾಡ್ತೀವಿ ಸುಮ್ಮನೆ ನಮ್ಗೆ ರಮೇಶ್ ಜಾರಕಿಹೊಳಿ ಅಂದ್ರೆ ಬೇಡ ಅನ್ನೋದು ಬೇಡ ನೀವು ಸ್ವಲ್ಪ ಚೆಕ್ ಮಾಡಿ ಕೆಜಿಪಿಯಿಂದ ಸ್ಪರ್ಧೆ ಮಾಡಿ ಪಕ್ಷದ ಉಚ್ಚಾಟನೆ ಮಾಡೋದು ಹೊಳ್ಳಿ ಬಂದು ಅವರೇ ಮುಂಚೆನೇ ಇದಾರೆ ಬಿಜೆಪಿ ಕಾರ್ಯ ಹಿಂದಿದ್ದಾರೆ ಅದನ್ನ ತೆಗೆದು ನೋಡಿ ಸರ್. ಈಗ ನಿಮ್ಮ ಬೇಡಿಕೆಗಳೇನು ಅಂತ ಅಟ್ಲೀಸ್ಟ್ ಬೇಡಿಕೆ ನಮ್ಮದು ವಾಫ್ ಜಲ್ದಿ ಕಾನೂನು ಮಾಡಿಸಿ ನಾವು ಹಿಂದೂಗಳ ಪಕ್ಷದಲ್ಲಿ ಇದು ಹೇಳಕ್ ಹಿಂಗೆ ಹೇಳ್ತಾರೆ ಟಿವಿಯಾಗ ಹೇಳ್ತಾರೆ. ಹೋರಾಟ ಇದೆಯಲ್ಲ, ಹೋರಾಟ ಯಾವುದಕ್ಕೋಸ್ಕರ? ವಫ್ ನಾಯಕ ನೀವು ಹೇಳಿದ್ರೆ ನಾವು ಹೇಳಿದ್ದು ನೀವು ಕೇಳಿದ್ರೆ ಉತ್ತರ ಹೇಳಿದ್ರು. ನಾವು ಬಂದು ವಫ್ ಬಗ್ಗೆ ಮಾತ್ರ ನಾವು ಒಪ್ಪಿಗೆ ಬಂದು ನೀವು ಇನ್ನೊಂದು ನೋಡಿದ್ರೇನ ಈ ವಿಜೇಂದ್ರ ಸ್ಥಾನ ಪಲಟ್ ಆಗ್ತದೆ ಅಂದ್ರೆ ಯಾರು ತ್ರಾಸ ಆಗ್ತೈತಿ? ಡಿ ಕೆ ಶಿವಕುಮಾರ್ಗೆ ಆಗ್ತೈತೆ, ನಮಗಾಗ್ತಿಲ್ಲ ನೋಡ್ರಿ ಸ್ಟೇಟ್ಮೆಂಟು. ಅವರು ಯಡಿಯೂರಪ್ಪನ ಅಧಿಕಾರದ ಬರೋದು ಅದನ್ನೇ ಸ್ವಾಭಾವಿಕ ಅಂತ ಕೊಟ್ಟರು. ಅವ್ರಿಗೆ ತ್ರಾಸ ಆಗುತ್ತೆ, ನಮಗೆ ಬಿ ಜೆ ಪಿ ಆಗತ್ತಿಲ್ಲ. ವಿಜಯನ್ ತೆಗಿತಾರೋ ಅಥವಾ ಕಂಟಿನ್ಯೂ ಹಾಕೋರೋ ಮುಂದುವರೆದು ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ ಇನ್ನು ಬದ್ದದು ನಾವು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ಗೆ ತ್ರಾಸ ಆಗತೈತೆ. ಅವರು ಅದೇ ಯಾಕಂದ್ರೆ ಅವ್ರನ್ನು ನೀನು ನೋಡ್ರಿ ಇದೇ ಮನುಷ್ಯ ಸ್ಟೇಟ್ಮೆಂಟ್ ಯಡಿಯೂರಪ್ಪ 2-3 ಬಾರಿ ಬಂದ್ರೆ ಅದೇನು ದೊಡ್ಡ ತಪ್ಪಲ್ಲ. ಯಾಕಂದ್ರೆ ನಾವು ಒಂದು ವಿಧಾನಸಭೆಯಲ್ಲಿ ಅಹೋರಾತ್ರಿ ಹೋರಾಟ ಮಾಡ್ತಿದ್ರು. ಅವಾಗ ಸೀರಿಯಸ್ ಒದರಾಡ್ತಿದ್ವು. ವಿಜೇಂದ್ರ ಹೋಗಿ ಪಕ್ಕದ ಕೂತು ಕಿವಿಯಾಗ ಹರಟಿ ಹೊಡೆದ್ರು, ಸೈನ್ ಮಾಡಿಸ್. ಅದು ವಿಡಿಯೋ ಇದೆ. ಸಂಜೆ ಬಿಜೆಪಿ ಸಂಸದರೆಲ್ಲ ಸಭೆ ಸೇರ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲಪ್ಪ, ನಮ್ಗೆ ಗೊತ್ತಿಲ್ಲ. ಇದೇ ವಿಚಾರ ಚರ್ಚೆ ಆಗುತ್ತೆ ಅನ್ನುವ ಮಾಡ್ಬೇಕಲ್ರಿ ಅವ್ರು ನೋಡ್ರಿ ನೇತೃತ್ವದಲ್ಲಿ ಸಭೆ ಇದೆ ಅಂತ ನೋಡ್ರಿ. ನಮ್ಗೆ ಗೊತ್ತಿಲ್ಲ, ನಮ್ಗೆ ನಿಮ್ಮ ಮಾಧ್ಯಮ ನೋಡಿ ಗೊತ್ತು, ನಮ್ಗೆ ಗೊತ್ತಿಲ್ಲ ಅದು ಏನು ಇರುತ್ತೋ. ನಾವು ಪಕ್ಷ ಚೌಕಟ್ಟಿನ ಕೆಲಸ ಮಾಡುತ್ತೇವೆ. ಅವ್ರು ಏನು ಆದೇಶ ಕೊಡ್ದಾಗ ಮಾಡೋಕ್ಕೆ ನಾವು ಬದ್ಧತೆವೆ ಇಷ್ಟೇ. ವಿಜೇಂದ್ರ ಬದಲಾವಣೆ ಮಾಡಬೇಕು ಅನ್ನೋದು ಕೂಗನ ಪದೇ ಹೇಳ್ತಾ ಇರ್ತೀವಿ. ನಾವು ಹೇಳುವಲ್ಲಿ ಹೇಳ್ತೀವಿ, ಇಲ್ಲಿ ಹೇಳೋದಿಲ್ಲ. ಥ್ಯಾಂಕ್ ಯು.